ಸಿಐಎಸ್ಎಫ್ ರೈಸಿಂಗ್ ಡೇ ಪರೇಡ್ 2025 ಎನ್ಎಸ್ಟಿಪಿಸಿ ಕೂಡ್ಗೆಯಲ್ಲಿ ಆಯೋಜಿಸಲಾಗಿತ್ತು. ಸಿಐಎಸ್ಎಫ್ ತನ್ನ 56ನೇ ಸಂಸ್ಥಾನ ದಿನವನ್ನು ಮಾರ್ಚ್ 10, 2025 ಎನ್ಎಸ್ಟಿಪಿಸಿ ಕೂಡ್ಗಿ ಘಟಕದಲ್ಲಿ ಬಹಳ ಉತ್ಸಾಹ ಮತ್ತು ಹೆಮ್ಮೆಯಿಂದ ಆಚರಿಸಿತ್ತು. ಈ ಸಂದರ್ಭದಲ್ಲಿ ಗುರುತಿಸಲು ಭವ್ಯ ಮೆರವಣಿಗೆಯನ್ನ ಆಯೋಜಿಸಲಾಗಿತ್ತು. ಇದು ರಾಷ್ಟ್ರೀಯ ಭದ್ರತೆಯನ್ನ ಖಾತ್ರಿಪಡಿಸುವ ನಿಟ್ಟಿನಲ್ಲಿ ಪಡೆಯ ಶಿಸ್ತುಬದ್ಧತೆ ಮತ್ತು ಅಚಲ ಸಮರ್ಪಣೆಯನ್ನ ಪ್ರದರ್ಶಿಸಿತ್ತು. ಕಾರ್ಯಕ್ರಮವನ್ನ ಗೌರವಾನ್ವಿತ ಮುಖ್ಯ ಅತಿಥಿಯಾಗಿ ಸೇವೆ ಸಲ್ಲಿಸಿದ ಎನ್ಟಿಪಿಸಿ ಕೂಡ್ಗೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಬಿಂದ್ಯಾ ನಂದ್ ಝಾ ಅವರು ಅಲಂಕರಿಸಿದರು. ಅವರ ಉಪಸ್ಥಿತಿಯು ಈ ಸಂದರ್ಭಕ್ಕೆ ವಿಶಿಷ್ಟ ಸ್ಪರ್ಶವನ್ನ ನೀಡಿತು. ಸಮಾರಂಭವು ಡಿಸಿ ಸಿಐಎಸ್ಎಫ್ ಶ್ರೀ ನರೇಂದ್ರ ಕುಮಾರ್ ಅವರ ಔಪಚಾರಿಕ ಸ್ವಾಗತ ಭಾಷಣದೊಂದಿಗೆ ಪ್ರಾರಂಭವಾಯಿತು. ಅವರು ಭಾರತದ ನಿರ್ಣಾಯಕ ಮೂಲ ಸೌಕರ್ಯಗಳನ್ನು ರಕ್ಷಿಸುವಲ್ಲಿ ಸಿಐಎಸ್ಎಫ್ನ ನಿರ್ಣಾಯಕ ಪಾತ್ರ ಮತ್ತು ವರ್ಷಗಳಲ್ಲಿ ಅದರ ಗಮನಾರ್ಹ ಕೊಡುಗೆಗಳ ಬಗ್ಗೆ ಮಾತನಾಡಿದರು. ನಂತರ ಸಿಐಎಸ್ಎಫ್ನ ಇವರು ಮಾತನಾಡಿದರು. ಮೆರವಣಿಗೆಯ ಒಂದು ಎದ್ದು ಕಾಣುವ ಕ್ಷಣವೆಂದರೆ ಸಿಐಎಸ್ಎಫ್ ಸಿಬ್ಬಂದಿ ನಡೆಸಿದ ವಿಶೇಷ ಕ್ರಾವ್ ಮಾಗಾ ಪ್ರದರ್ಶನ. ಇದು ಪ್ರೇಕ್ಷಕರನ್ನ ವಿಸ್ಮಯಗೊಳಿಸಿತ್ತು. ಸಿಐಎಸ್ಎಫ್ ಸಂಸ್ಥಾಪನಾ ದಿನವು ದೇಶಕ್ಕೆ ಪಡೆ ಸಲ್ಲಿಸಿದ ಅಮೂಲ್ಯ ಸೇವೆಯ ಪ್ರತಿಬಿಂಬ, ಆಚರಣೆ ಮತ್ತು ಗುರುತಿಸುವಿಕೆಯ ದಿನವಾಗಿದೆ. ವಿವಿಧ ಪ್ರಮುಖ ಸ್ಥಾಪನೆಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಹೊಂದಿರುವ ಸಿಐಎಸ್ಎಫ್ ಭಾರತದ ಅತ್ಯಂತ ನಿರ್ಣಾಯಕ ಸ್ವತ್ತುಗಳನ್ನು ಸುರಕ್ಷಿತಗೊಳಿಸುವಲ್ಲಿ ಮುಂಚೂಣಿಯಲ್ಲಿದೆ ಎಂದು ತಿಳಿಸಿದರು. ವೇದಮೂರ್ತಿ, NKS TV 4 ನ್ಯೂಸ್, ಬೆಂಗಳೂರು.